ಹಾಸನ ಜಿಲ್ಲೆಯನ್ನು ಅರೆಮಲೆನಾಡು ಎಂದು ಕರೆಯುತ್ತಾರೆ. ಈ ಭಾಗದ ರೈತರಿಗೆ ಆದಾಯದ ಮೂಲವಾಗಿರುವ ಪ್ರಮುಖ ವಾಣಿಜ್ಯ ಬೆಳೆ ಎಂದರೆ ಅದುವೇ ಕಾಫಿ. ಕರ್ನಾಟಕ ರಾಜ್ಯದಿಂದ ಉತ್ಪಾದನೆಯಾಗುವ ಕಾಫಿ ಉದ್ಯಮಕ್ಕೆ ಹಾಸನ ಜಿಲ್ಲೆಯೂ ಕೂಡ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಆ ಮೂಲಕ ಭಾರತ ದೇಶದ ಕಾಫಿ ಉದ್ಯಮದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನ ಗಳಿಸಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಫಿ ರೈತರ ಬಾಳಿಗೆ ವರದಾನವಾಗಿದೆ, ಒಡನಾಡಿಯಾಗಿದೆ. ಹಾಸನ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ನಾವು ಕಾಣ್ತಾ ಇರೋದು ಕೋಲಾಟ ಕಲೆ. ಶ್ರೀ BT ಮಾನವ ಹೊಯ್ಸಳ ಜಾನಪದ ಕಲಾ ತಂಡ ಹಾಸನ ಇವರ ತಂಡ ಕೋಲಾಟವನ್ನ ಪ್ರದರ್ಶನ ಮಾಡ್ತಾ ಇದೆ. ಅದರ ನಂತರ ನಗಾರಿ ಹಾಗೂ ತಮಟೆ ಕಲಾ ತಂಡವನ್ನು ಕೂಡ ನೋಡ್ತಾ ಇರ. ಮೂಲೆ ಹಿಡಿಯದ ಮುದುಕರಿಲ್ಲ, ಕೋಲು ಆಡದ ಊರಿಲ್ಲ ಎಂಬ ಗಾದೆ ಮಾತು ನಿಜ. ಕರ್ನಾಟಕದಲ್ಲೇ ಅಲ್ಲ, ಇಡೀ ಭಾರತ ಖಂಡದಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಚಲಿತವಿರುವ ಒಂದು ಪ್ರಮುಖ ಕಲೆ ಕೋಲಾಟ. ಜನಪದರ ಜೀವನದಲ್ಲಿ ಒಂದಾಗಿ ಬೆಳೆದು ಬಂದಿದೆ. ಹಬ್ಬ, ಹುಣ್ಣಿಮೆ, ಜಾತ್ರೆ, ಉತ್ಸವ, ಮದುವೆ, ಮುಂಜಿ, ಸುಗ್ಗಿ ಇನ್ನು ಮುಂತಾದ ಸಂದರ್ಭಗಳಲ್ಲಿ ಸಡಗರದ ಮನರಂಜನೆಗಾಗಿ ಕೋಲು ಹುಯ್ಯುತ್ತಾರೆ. ಗಟ್ಟಿ ಬಿದಿರು, ಕಾರೆ ತೇಗದಂತಹ ಮರಗಳಿಂದ ಮಾಡಿದ ಕೋಲು, ತಾಳ, ದಮ್ಮಡಿ ಮತ್ತು ಗೆಜ್ಜೆ ಇದಕ್ಕೆ ಬೇಕಾಗಿರುವ ಸಾಧನಗಳು. ಇದರಲ್ಲಿ ವೇಷಭೂಷಣವೂ ಇರಬೇಕೆಂದಿಲ್ಲ. ಕೋಲಿನ ಕಣಿಗಳಿಗೆ ತಾಳ, ಸ್ವರವೆತ್ತಿ ಹಾಡುವ ಕಂಠ ಇವಿಷ್ಟೇ ಇದರ ಬಂಡವಾಳ. ಬೀದರ್ ಜಿಲ್ಲೆಯಿಂದ ಬಂದಿದೆ. ಬೀದರ ಕೋಟೆಯನ್ನು ಒಳಗೊಂಡಿರುವಂತಹ ಸ್ತಬ್ಧ ಚಿತ್ರ. ಬೀದರ್ ಕೋಟೆಯನ್ನು ಬಹುಮನಿ ರಾಜವಂಶದ ಸುಲ್ತಾನ ಅಲಾವುದ್ದೀನ್ ಬಹುಮನ್ 1426ರಲ್ಲಿ ನಿರ್ಮಿಸಿದನು. ಬೀದರ್ ಬಹುಮನಿ ಸುಲ್ತಾನರ ರಾಜಧಾನಿಯಾಗಿತ್ತು. ಬೀದರ್ ಕೋಟೆಯನ್ನು ದೇಶದ ಅತ್ಯಂತ ಅಸಾಧಾರಣ ಕೋಟೆ ಎಂದು ಪರಿಗಣಿಸಲಾಗಿದೆ. ಬೀದರ್ ಕೋಟೆಯು ಪರ್ಷಿಯನ್ ವಾಸ್ತುಶಿಲ್ಪದ ದಟ್ಟವಾದ ಪ್ರಭಾವದಿಂದ ನಿರ್ಮಾಣಗೊಂಡಿದೆ. ಕೋಟೆಯಲ್ಲಿ ನೋಡಬಹುದಾದಂತಹ ಸ್ಮಾರಕಗಳೆಂದರೆ ಸೋಲಾಕಂಬ ಮಸೀದಿ, ಗಗನ ಮಹಲ್, ದಿವಾನ್ ಇ ಆಮ್, ಹಜಾರ್ ಕೊಠಾರಿ, ನೌಬತ್ ಖಾನ, ಲೋಹದ ಫಿರಂಗಿಗಳೊಂದಿಗೆ ಅಷ್ಟಭುಜಾಕೃತಿ ಆಕಾರದ 37 ಬುರುಜುಗಳಿವೆ. ಬೀದರ್ನ ಅತ್ಯಂತ ವೈಶಿಷ್ಟ್ಯವೆಂದರೆ ಐತಿಹಾಸಿಕ ಕರೇಜ್ ನೀರು ಸರಬರಾಜು ವ್ಯವಸ್ಥೆ. ಕರೇಜ್ ವ್ಯವಸ್ಥೆಯನ್ನು ಬಹುಮನಿ ರಾಜರು 15ನೇ ಶತಮಾನದಲ್ಲಿ ನಿರ್ಮಿಸಿದರು. ಬೀದರ್ ಕೋಟೆಯನ್ನು ಯುನೆಸ್ಕೋ ಸಂಸ್ಥೆಯು 2014ರಲ್ಲಿ ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಿದೆ. ಬೀದರ್ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ತೆರಳುತ್ತಾ ಇರುವಂತಹ ಜಾನಪದ ಕಲಾವಿದರ ತಂಡ ಲಂಬಾಣಿ ನೃತ್ಯವನ್ನ ಮಾಡ್ತಾ ಇದ್ದಾರೆ. ಶ್ರೀಮತಿ ಪಾರ್ವತಿ ಮಲ್ಲಪ್ಪ, ಸಂಗೊಳಗ, ಮಾಧವನಗರ, ಬೀದರ್ ಜಿಲ್ಲೆ. ಶ್ರೀಮತಿ ಕಮಲಿಬಾಯಿ, ಗಾಂಧಿನಗರ ತಾಂಡ, ಯಾದಗಿರಿ ಜಿಲ್ಲೆ. ಕರ್ನಾಟಕದಲ್ಲಿ ಲಂಬಾಣಿ ಜನರು ಒಂದು ವಿಶಿಷ್ಟ ಜನಾಂಗ. ರಾಜಸ್ಥಾನದ ಪರಂಪರೆಯವರೆಂದು ಹೇಳುವ ಈ ಜನಾಂಗ ತನ್ನದೇ ಆದ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿದೆ. ಇವರು ತಾಂಡಾದಲ್ಲಿ ವಾಸಿಸುತ್ತಾರೆ. ಲಂಬಾಣಿ ಕುಣಿತದಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆ. ಲಂಬಾಣಿ ಸ್ತ್ರೀಯರ ವೇಷಭೂಷಣವು ವೈಶಿಷ್ಟ್ಯಪೂರ್ಣವಾಗಿ ಬುಡಕಟ್ಟನ್ನ ಬಿಂಬಿಸುತ್ತದೆ. ಕೆಂಪು ಲಂಗ, ಅದಕ್ಕೆ ಸೊಗಸಾದ ಕಸೂತಿ, ಅಂಚಿನಲ್ಲಿ ಜೋಡಿಸಿದ ಗಾಜಿನ ಬಿಲ್ಲೆಗಳು, ಕೈಗೆ ದಂತದ ಬಳೆಗಳು, ಕೊರಳಿಗೆ ಲೋಹದ ಸರಗಳು, ಕಿವಿಗೆ ಬುಗುಡಿ, ಮುಂಗುರುಳಿಗೆ ಬೆಳ್ಳಿಯ ಸರದ ಕಚ್ಚುಗಳು, ಹಾಗೆ ಕೈ ಕಾಲುಗಳಿಗೆ ಬೆಳ್ಳಿಯ ಉಂಗುರ, ಕಾಲಿಗೆ ಕಾಲಂದಿಗೆ, ತಲೆಗೆ ಗುಗ್ಗರಿ, ಮೂಗಿಗೆ ಮೂಗತಿ, ಮೈ ಮೇಲೆ ಕವಡೆಗಳ ಸರಮಾಲೆ. ಇವೆಲ್ಲವುಗಳ ಕಲಾತ್ಮಕ ಸಮ್ಮೇಳನ ಲಂಬಾಣಿ ಮಹಿಳೆಯರ ವೇಷ. ಲಂಬಾಣಿ ಮಹಿಳೆಯರ ಕುಣಿತದ ರೀತಿ ಬಹು ಆಕರ್ಷಣೀಯ. ದಾವಣಗೆರೆ ಜಿಲ್ಲೆಯ ಸ್ತಬ್ಧ ಚಿತ್ರ ಮನೆ ಮನೆಗೆ ಗಂಗೆ. ಕರ್ನಾಟಕ ಸುಸ್ಥಿರ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆಯ ಅಡಿಯಲ್ಲಿ ಮನೆ ಮನೆಗೆ ಗಂಗೆ ಯೋಜನೆಯಡಿ ಪ್ರತಿ ಮನೆಗೆ ನಳ ಸಂಪರ್ಕ ಕಲ್ಪಿಸಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ 100 ಗ್ರಾಮಗಳನ್ನು ಡಿಸೆಂಬರ್ 2025ರ ಒಳಗಾಗಿ 24/7 ಕುಡಿಯುವ ನೀರು ಗ್ರಾಮಗಳೆಂದು ಘೋಷಣೆ ಮಾಡಲು ಉದ್ದೇಶಿಸಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ 51 ಜನವಸತಿ ಗೃಹಗಳನ್ನು ಸೇರಿಸಿ ಗ್ರಾಮಗಳನ್ನು 24/7 ಕುಡಿಯುವ ನೀರು ಸರಬರಾಜು ಗ್ರಾಮಗಳೆಂದು ಘೋಷಿಸಲಾಗಿದೆ. ರಾಜ್ಯದ ಒಟ್ಟು 119 ಗ್ರಾಮಗಳು 24/7 ಕುಡಿಯುವ ನೀರು ಗ್ರಾಮಗಳೆಂದು ಘೋಷಿಸಲಾಗಿದೆ. ರಾಜ್ಯದ ಅಂಕಿ ಅಂಶಗಳನ್ನು ಹೋಲಿಕೆ ಮಾಡಿದ್ದಲ್ಲಿ ದಾವಣಗೆರೆ ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟು 799 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು
ಕಾರ್ಯಗತಗೊಳಿಸಿದ್ದು ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ವಾರ್ಷಿಕ ನಿರ್ವಹಣೆಯನ್ನು ಸಹ ಮಾಡಲಾಗುತ್ತಿದೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ನ ಸ್ತಬ್ಧ ಚಿತ್ರದ ನಂತರ ಮತ್ತೊಂದು ಕಲಾ ತಂಡ ವೀರಗಾಸೆಯ ವೇಷದಲ್ಲಿ ಕಲಾವಿದರು ಹಾಗೂ ನಗಾರಿಯನ್ನ ಬಡಿಯುತ್ತಾ ಕಲಾವಿದರು ಸಾಕ್ತಾ ಇದ್ದಾರೆ. ಹಾಗೆ ಡೊಳ್ಳಿನ ತಂಡ ಕೂಡ ವಿಶೇಷವಾಗಿ ಸಾಕ್ತಾ ಇದೆ. ಮಳೆಯ ನಡುವೆಯೂ ಕೂಡ ಕಲಾವಿದರ ಆಸಕ್ತಿ ಸ್ವಲ್ಪವೂ ಕೂಡ ಕುಂದಿಲ್ಲ. ಹಾಗೆ ಪ್ರೇಕ್ಷಕರು ಕೂಡ ಬಹಳ ಕುತೂಹಲದಿಂದ ಈ ಒಂದು ಜಂಬೂ ಸವಾರಿಯ ಜಾನಪದ ಕಲಾ ತಂಡಗಳು ಹಾಗೂ ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನ ವೀಕ್ಷಿಸ್ತಾ ಇದ್ದೀರಾ ಬಂಧುಗಳೇ. ವಿಜಯದಶಮಿಯ ಮೆರವಣಿಗೆಯ ಹೊತ್ತಿನಲ್ಲಿ ಒಂದಿಷ್ಟಾದರೂ ಮಳೆಯ ಸಿಂಚನಗೈಯೋದು ಅದು ಶುಭಕರ ಅನ್ನುವಂಥ ಭಾವನೆಯೇ ಇದೆ. ನೂರಾರು ವರ್ಷಗಳಿಂದಲೂ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಮಳೆಯ ಸಿಂಚನವಾದರೆ ಅದು ಶುಭದ ಸಂಕೇತ ಎನ್ನುವಂಥ ನಂಬಿಕೆ ಇದೆ. ಮುಂದಿನ ವರ್ಷವೂ ಕೂಡ ಸುಭಿಕ್ಷತೆ ಬರಲಿದೆ ಅನ್ನೋದಕ್ಕೆ ಮುನ್ಸೂಚನೆಯಾಗಿ ವರುಣದೇವ ಕೃಪೆಯನ್ನು ಮಾಡಿದ್ದಾನೆ. ಈ ಬಾರಿ ವಾಡಿಕೆಗೂ ಮುನ್ನವೇ ಎಲ್ಲ ಕೆರೆಕಟ್ಟೆಗಳು ಅಣೆಕಟ್ಟೆಗಳು ತುಂಬಿ ತುಳುಕಾಡುತ್ತಿವೆ. ಮುಂದಿನ ಬಾರಿಯೂ ಇದೇ ರೀತಿ ಸಮೃದ್ಧಿ ಬರಲಿ, ಜಲ ಸಮೃದ್ಧಿಯಾಗಲಿ ಎನ್ನುವಂಥ ಆಶಯದಿಂದ ಮುಂದಿನ ಸ್ತಬ್ಧ ಚಿತ್ರವನ್ನು ನಾವು ನೋಡೋಣ. ಚಿತ್ರದುರ್ಗ ಜಿಲ್ಲೆ ರಾಜವೀರ ಮದಕರಿ ನಾಯಕ 1491ರಲ್ಲಿ ವಿಜಯನಗರದ ಸಾಳ್ವ ವಂಶದ ದೊರೆ ಇಮ್ಮಡಿ ನರಸಿಂಹನು ಮತ್ತು ಮತ್ತಿ ತಿಮ್ಮಣ್ಣ ನಾಯಕನ ಪರಾಕ್ರಮದಿಂದ ಪ್ರಭಾವಿತನಾಗಿ ಪೊಳಲ್ಕೆರೆ ಪಾಳೆಪಟ್ಟದ ಮುಖಂಡರನ್ನಾಗಿ ನೇಮಿಸುತ್ತಾರೆ. ಮತ್ತಿ ತಿಮ್ಮಣ್ಣ ನಾಯಕ ಚಿತ್ರದುರ್ಗ ಕುಲತಿಲಕ, ಕಾಮಗೇತಿ ವಂಶತಿಲಕ. ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ 1568ರಿಂದ 1589ರವರೆಗೆ ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯನ್ನು ಒಳಗೊಂಡ ಪ್ರದೇಶದ ಮುಖ್ಯಸ್ಥರಾಗಿ ತಮ್ಮ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ದೆಹಲಿಯಲ್ಲಿ ಇದ್ದಂತಹ ಮತ್ತಿ ತಿಮ್ಮಣ್ಣ ನಾಯಕ ತನ್ನ ಶಕ್ತಿ, ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯಿಂದ ಸುಲ್ತಾನರಿಗೆ ಸವಾಲಾಗಿದ್ದಂತಹ ಸಂಕಟವನ್ನು ತರುತ್ತಿದ್ದಂತಹ ಆನೆಯನ್ನ ಪಳಗಿಸಿ ದೆಹಲಿ ಸುಲ್ತಾನರಿಗೆ ಒಪ್ಪಿಸುತ್ತಾರೆ. ಆಗ ದೆಹಲಿ ಸುಲ್ತಾನರು ದುರ್ಗದ ದೊರೆ ಮತ್ತಿ ತಿಮ್ಮಣ್ಣ ನಾಯಕರಿಗೆ ವಜ್ರ ವೈಡೂರ್ಯಗಳಿಂದೊಗೆ ರಾಜ ಗೌರವದೊಂದಿಗೆ ಸತ್ಕರಿಸಿ ರಾಜವೀರ ಮದಕರಿ ಎನ್ನುವ ಬಿರುದನ್ನು ಕೊಡುತ್ತಾರೆ. ನಂತರದ ದಿನಗಳಲ್ಲಿ ಚಿತ್ರದುರ್ಗಕ್ಕೆ ಬಂದ ಮತ್ತಿ ತಿಮ್ಮಣ್ಣ ನಾಯಕ ಬೃಹತ್ ಗಾತ್ರದ ಗುಡ್ಡದಲ್ಲಿ ಕೋಟೆಯನ್ನು ನಿರ್ಮಿಸಲು ಪ್ರಾರಂಭಿಸಿ ದುರ್ಗದ ಪಾಳೆಗಾರರ ಮೊದಲನೇ ದೊರೆಯಾಗಿ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡದಾದ 7 ಸುತ್ತಿನ ಕೋಟೆಯನ್ನು ನಿರ್ಮಿಸುತ್ತಾರೆ. ಕೋಟೆಯ ನಾಡು ಚಿತ್ರದುರ್ಗದ ಸ್ತಬ್ಧ ಚಿತ್ರ ತಾವೆಲ್ಲೂ ಕೂಡ ನೋಡ್ತಾ ಇದ್ದೀವಿ. ದಸರಾ ಅಂಬಾರಿಯಲ್ಲಿ ವಿಜೃಂಭಣೆಯಿಂದ ಸಾಗುವಂತಹ ಆನೆಯನ್ನು ಕೂಡ ಆ ಸ್ತಬ್ಧ ಚಿತ್ರದ ಮಾದರಿಯಲ್ಲಿ ನಾವು ಕಾಣಬಹುದು. ಅದಾದ ನಂತರ ಕನ್ನಡ ಧ್ವಜವನ್ನ ಹಿಡಿದು ಜಾನಪದ ಕಲಾ ತಂಡ ಇದೀಗ ತಮ್ಮ ಮುಂಭಾಗ ಆಗಮಿಸ್ತಾ ಇದೆ. ಹಳದಿ ಮತ್ತು ಕೆಂಪು ಬಣ್ಣದ ಕನ್ನಡದ ಬಾವುಟ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಕಳೆದ ವರ್ಷ ಕರ್ನಾಟಕವೆಂದು ಮರುನಾಮಕರಣವಾದಂತಹ ನಮ್ಮ ಕರ್ನಾಟಕ ರಾಜ್ಯದ 50ನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮಿಸಿದ್ವಿ ಬಂಧುಗಳೇ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಇಡೀ ವರ್ಷ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇಡೀ ವರ್ಷ ಕರ್ನಾಟಕದ ಮೂಲೆಗಳು ಕೂಡ ಕನ್ನಡ ನಾಡಿಗೆ ಕೊಡುಗೆ ನೀಡಿರುವಂತಹ ಕನ್ನಡ ಸಾಹಿತ್ಯಕ್ಕೆ ಸೇವೆ ಮಾಡಿದಂಥನ್ನ ಸ್ಮರಿಸಿಕೊಳ್ಳಲಾಯಿತು. ಹಾಗೆ ಕಳೆದ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ವಿಧಾನಸೌಧದ ಮೆಟ್ಟಿಲುಗಳ ಮುಂಭಾಗ ಆಯೋಜನೆ ಮಾಡಿ ಸುಮಾರು 100 ಜನರಿಗೆ, 50 ಮಹಿಳೆಯರಿಗೆ ಹಾಗೂ 50 ಪುರುಷರಿಗೆ ವಿಶೇಷವಾಗಿ ಸುವರ್ಣ ಸಂಭ್ರಮದ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರದ ವತಿಯಿಂದ ಅನೇಕ ಜನಪದ ಕಲೆಗಳ ಪ್ರದರ್ಶನವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಶಿವರಾಜ್ ತಂಗಡಗಿಯವರು ಅಧಿಕಾರವನ್ನು ವಹಿಸಿಕೊಂಡ ನಂತರ ಎಲ್ಲ ಕಲೆಗಳಿಗೆ, ಸಾಹಿತಿಗಳಿಗೆ ವಿಶೇಷವಾದಂತಹ ಮನ್ನಣೆಯನ್ನು ಇತ್ತು ಇಲಾಖೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ,
ಕರ್ನಾಟಕವೆಂಬ ಹೆಸರು ಬಂದು 50 ವರ್ಷಗಳು ಸಂದಿರುವಂತಹ ಹೊತ್ತಿನಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನ ಕೂಡ ಅನಾವರಣಗೊಳಿಸಿದ್ದಾರೆ ವಿಧಾನಸೌಧದ ಅಂಗಳದಲ್ಲಿ. ಐತಿಹಾಸಿಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಶಿವರಾಜ್ ಎಸ್ ತಂಗಡಗಿಯವರು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ KIDB ಭವ್ಯ ಭವಿಷ್ಯ ನಿರ್ಮಿಸುವ ಪ್ರದೇಶ. ರಾಜ್ಯದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯ ಜವಾಬ್ದಾರಿ ಹೊತ್ತಿರುವ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆಯ ಅಧೀನದಲ್ಲಿರುವ ಶಾಸನಬದ್ಧ ಸಂಸ್ಥೆಯಾಗಿದೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ. ಉದ್ಯಮದ ಬಳಕೆಗಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಕೈಗಾರಿಕಾ ಮೂಲಸೌಕರ್ಯ ಸೌಲಭ್ಯಗಳ ಅಭಿವೃದ್ಧಿಗೆ ಇದು ಕಾರಣವಾಗಿದೆ. ಪ್ರಥಮ ಬಾರಿಗೆ ವಿಜಯದಶಮಿ ಮೆರವಣಿಗೆಯಲ್ಲಿ ಹೊಸ ತಂತ್ರಜ್ಞಾನ ಒಳಗೊಂಡ ವಿವಿಧ ಆಯಾಮಗಳು ಮತ್ತು ಪರಿಕರಗಳನ್ನು ಸ್ತಬ್ಧ ಚಿತ್ರದಲ್ಲಿ ಅಳವಡಿಸಲಾಗಿದೆ. ನೀವೀಗ ಕಾಣುತ್ತಿರುವುದು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಸ್ತಬ್ಧ ಚಿತ್ರ. ಅದರಲ್ಲಿ ತಾವು ಕಾಣಬಹುದು ಕ್ವಿನ್ ಸಿಟಿ, ಕರ್ನಾಟಕ ರಾಜ್ಯ ಸರ್ಕಾರದ ಬಹು ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಕೂಡ ಒಂದು ಆ ಕ್ವಿನ್ ಸಿಟಿ. ಅದರ ಸ್ತಬ್ಧ ಚಿತ್ರವನ್ನ ತಾವು ಕಣ್ತುಂಬ್ಕೋತಾ ಇದ್ದೀರಾ ಬಂಧುಗಳೇ. ಹಾಗೆ ಮುಂದಿನ ಜಾನಪದ ಕಲಾ ತಂಡ ಸರಪಣಿ ನೃತ್ಯವನ್ನ ನೋಡ್ತಾ ಇದ್ದೀರಾ. ಶ್ರೀ ಶಿವಣ್ಣ ಗೊರವರಕುಂಟ ಕಲಾ ತಂಡ ಈ ಸರಪಣಿ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿವಿಧ ಚಿತ್ತಾಕರ್ಷಕ ರೀತಿಯ ವೇಷಭೂಷಣಗಳನ್ನ ಧರಿಸಿ ಈ ಕಲಾ ತಂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದೆ. ನಗಾರಿ ಟಮಟೆ ಸದ್ದಿನೊಂದಿಗೆ ವಿವಿಧ ವೇಷಗಳನ್ನ ತೊಟ್ಟಂತಹ ಕಲಾವಿದರು, ಬೃಹತ್ ಬೊಂಬೆಗಳು ಅಲ್ಲಿ ಪ್ರದರ್ಶನ ನೀಡ್ತಾ ಮುಂದೆ ಸಾಗ್ತಾ ಇದೆ. ಹಾಗೆ ಮುಂದಿನ ಸ್ತಬ್ಧ ಚಿತ್ರ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಉದ್ಯೋಗಾವಕಾಶ ಮತ್ತು ಸ್ವಾವಲಂಬನೆ. ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ರಾಜ್ಯದ ಯುವಕರಿಗೆ ಕೌಶಲ್ಯ ತರಬೇತಿ, ಉದ್ಯೋಗ ಹಾಗೂ ಜಾಗತಿಕ ಅವಕಾಶಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾಗಿದೆ. ಕರ್ನಾಟಕದ ಯುವಕರಿಗೆ ಉದ್ಯೋಗಕ್ಕೆ ಅಗತ್ಯವಾದ ವಿವಿಧ ಕೌಶಲ್ಯ ತರಬೇತಿಯನ್ನು ನೀಡುವ ಮುಖೇನ ಸ್ವಾವಲಂಬನೆ ಮತ್ತು ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವ ಉದ್ದೇಶವನ್ನು ನಿಗಮವು ಹೊಂದಿದೆ. ಪ್ರಸ್ತುತ ನಿಗಮವು ಬೇಡಿಕೆ ಅನುಸಾರ ಕೈಗಾರಿಕೆ, ಖಾಸಗಿ ಕ್ಷೇತ್ರ, ಶಿಕ್ಷಣ ಸಂಸ್ಥೆಗಳು ಮತ್ತು ತರಬೇತಿ ಸಂಸ್ಥೆಗಳ ಸಹಯೋಗದೊಂದಿಗೆ ವಿವಿಧ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಯುವಕರ ಕೌಶಲ್ಯಾಭಿವೃದ್ಧಿ, ಉದ್ಯೋಗಾವಕಾಶ ವೃದ್ಧಿ, ಕೈಗಾರಿಕಾ ಅವಶ್ಯಕತೆ ಪೂರೈಕೆ, ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯಡಿ ಯುವ ನಿಧಿ ಪ್ಲಸ್ ಕಾರ್ಯಕ್ರಮ. ಪ್ರಸ್ತುತ ಯುವ ನಿಧಿ ಯೋಜನೆ ಅಡಿಯಲ್ಲಿ ನೋಂದಣಿಗೊಂಡಿರುವ ಫಲಾನುಭವಿಗಳಿಗೆ ಕೌಶಲ್ಯದೊಂದಿಗೆ ಉದ್ಯೋಗ ಒದಗಿಸುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಹಾಗೂ ಖಾಸಗಿ ತರಬೇತಿ ಸಂಸ್ಥೆಗಳ ಮೂಲಕ ತರಬೇತಿ ನೀಡುವುದು. ಇಂಡಸ್ಟ್ರಿ ಲಿಂಕೇಜ್ ಸೆಲ್ ಅಡಿಯಲ್ಲಿ ಯುವಕರಿಗೆ ಭವಿಷ್ಯದ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ಆಧಾರಿತ ಬೇಡಿಕೆ ಅನುಸಾರ ನೀಡುವುದು ಹಾಗೂ ಉದ್ಯೋಗದ ಅವಕಾಶವನ್ನು ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ. ಕಲಿಕೆ ಜೊತೆ ಕೌಶಲ್ಯ ಕಾರ್ಯಕ್ರಮ. ಪದವಿ ತರಗತಿಗಳಲ್ಲಿ ಕೌಶಲ್ಯ ಸುಧಾರಿಸಲು ಕಲಿಕೆ ಜೊತೆ ಕೌಶಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ 50 ಗಂಟೆಗಳ ಕೈಗಾರಿಕಾ ಆಧಾರಿತ ತರಬೇತಿಯನ್ನು ನೀಡಲಾಗುತ್ತಿದೆ. ಇದು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಹೆಗ್ಗಳಿಕೆ. ನಿಗಮದ ಮುಂದಿನ ತಂಡ ಚಿಲಿಪಿಲಿ ಗೊಂಬೆ, ರಾಜಶೇಖರ್, ಶ್ರೀ KT, ಶ್ರೀ ವಾಲ್ಮೀಕಿ ನಾಯಕ ಸಾಂಸ್ಕೃತಿಕ ಜನಪದ ಕಲಾವಿದರು, ತಲಕಾಡು, ಮೈಸೂರು ಜಿಲ್ಲೆ. ಅದಾದ ನಂತರ ನಾವು ನೋಡ್ತಾ ಇದ್ದೀವಿ ಬೀಸು ಕಂಸಾಳೆ, ತಮಟೆ ಸದ್ದಿನೊಂದಿಗೆ ಕಂಸಾಳೆ ಕಲಾವಿದರು ಹೆಜ್ಜೆಯನ್ನು ಹಾಕ್ತಾರೆ. ಈ ಮುಂದೆ ಬರುವಂತಹ ಕಾರ್ಮಿಕ ಇಲಾಖೆಯ ಸ್ತಬ್ಧ ಚಿತ್ರದ ಮುಂದೆ ಹಾಗೂ ಹಿಂದೆ ಎರಡು ಕಲಾ ತಂಡಗಳು, ಅದು ಬೀಸು ಕಂಸಾಳೆ. ಶ್ರೀ KM ಶಂಕರ ಕಂಸಾಳೆ ಕಲಾವಿದರ ಸಂಘ, ಮೈಸೂರು ಜಿಲ್ಲೆ. ಶ್ರೀ ರವಿಚಂದ್ರ ಮೈಸೂರು ಕಂಸಾಳೆ ಮಹಾದೇವಯ್ಯ ಜಾನಪದ ಕಲಾ ಕೇಂದ್ರ, ಮೈಸೂರು. ಶ್ರೀ ಸ್ವಾಮಿ K ಮಲೆ ಮಹದೇಶ್ವರ ಬೀಸು ಕಂಸಾಳೆ ಜಾನಪದ ಕಲಾ ಸಂಘ, ಮೈಸೂರು ಜಿಲ್ಲೆ. ಶ್ರೀ ರಾಮು M ಶ್ರೀ ಮಲೆ ಮಹದೇಶ್ವರ ಕಂಸಾಳೆ ಯುವಕರ ಸಂಘ, ಮೈಸೂರು ಜಿಲ್ಲೆ. ಈ ಕಲಾವಿದರು ಇಲ್ಲಿ ಪ್ರದರ್ಶನವನ್ನ ನಡೆದಿದ್ದಾರೆ.
ಕಾರ್ಮಿಕ ಇಲಾಖೆಯ ಸ್ತಬ್ಧ ಚಿತ್ರದ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಕಲಾ ಪ್ರದರ್ಶನವನ್ನ ಮಾಡ್ತಾ ಇರುವಂತವರು ಬೀಸು ಕಂಸಾಳೆಯ ಕಲಾವಿದರು. 7 ಬೆಟ್ಟದ ಸಾಲುಗಳ ಸುಂದರ ಮಲೆಯನ್ನು ತಾಣವನ್ನಾಗಿ ಮಾಡಿಕೊಂಡಿರುವ ಮಾದಪ್ಪನ ಮಹದೇಶ್ವರ ಬೆಟ್ಟ ಕನ್ನಡ ನಾಡಿನ ಪ್ರಖ್ಯಾತ ಪುಣ್ಯ ಕ್ಷೇತ್ರಗಳಲ್ಲಿ ಮುಖ್ಯವಾದುದು. ಮಹದೇಶ್ವರನ ಪರಮ ಭಕ್ತರು ಗುಡ್ಡರು. ಸ್ವಾಮಿಯ ಆರಾಧನೆಗಾಗಿ ಕಂಚಿನ ಅಥವಾ ಹಿತ್ತಾಳೆಯ ತಾಳ ಹಿಡಿದು ಹಾಡುವುದೇ ಕಂಸಾಳೆ. ಬೀಸು ತಾಳದೊಂದಿಗೆ ಕುಣಿಯುವುದೇ ಬೀಸು ಕಂಸಾಳೆ. ಶಿವ ಮತ್ತು ಶರಣರ ಮಹಿಮೆಗಳನ್ನು ಕಥಾರೂಪದಲ್ಲಿ ಹಾಡುತ್ತಾ ಒಂದು ವಿಶಿಷ್ಟ ಜಾನಪದ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದೆ ಈ ಕಂಸಾಳೆ ಪ್ರಕಾರ. 3 ಮಂದಿ ಕಲಾವಿದರು ಕಂಸಾಳೆಯ ಮೇಳದಲ್ಲಿ ಮುದ್ದು ಮಾದಯ್ಯನ ಬಗೆಗೆ ಹಾಡುತ್ತಾರೆ. ನೃತ್ಯ ಸಂದರ್ಭದಲ್ಲಿ 8 ರಿಂದ 12 ಜನ ಕಲಾವಿದರು ಜೊತೆಗೂಡುತ್ತಾರೆ. ಹಾಡುವ ಕಲಾವಿದರಿಗೆ ವಿಶೇಷ ವೇಷಭೂಷಣಗಳು ಇರುವುದಿಲ್ಲ. ಈ ಕಲಾವಿದರಲ್ಲಿ ಒಬ್ಬ ಕಂಜರ ಹಿಡಿದಿರುತ್ತಾನೆ. ಇತರರು ಹಿಮ್ಮೇಳದವರು. ಒಬ್ಬ ಮುಖ್ಯ ಹಾಡುಗಾರ. ಕುಣಿಯುವ ಕಲಾವಿದರು ಬಿಗಿಯಾದ ಬಿಳಿ ಅಥವಾ ಹಳದಿ ಕಸೆ ಅಂಗಿ, ಮೊಣಕಾಲವರೆಗೆ ಬಿಗಿ ಕಾಸೆ ಕಟ್ಟಿದ ಪಂಚೆ ಧರಿಸಿ ಮೈ ಕೈಗೆ ಅಲ್ಲಲ್ಲಿ ವಿಭೂತಿ, ಕಿವಿಗೆ ರುದ್ರಾಕ್ಷಿ ತೊಟ್ಟಿರುತ್ತಾರೆ. ಬೀಸು ಕಂಸಾಳೆಯ ಪ್ರದರ್ಶನವನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಮುಂದಿನ ಸ್ತಬ್ಧ ಚಿತ್ರ ಕಾರ್ಮಿಕ ಇಲಾಖೆ. ಕಾರ್ಮಿಕ ಇಲಾಖೆಯ ವಿವಿಧ ಕಾರ್ಯಕ್ರಮಗಳನ್ನ ಬಿಂಬಿಸುವ ಸ್ತಬ್ಧ ಚಿತ್ರ. ಬಂಧುಗಳೇ, ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ, ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಕರ್ನಾಟಕ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕರ್ನಾಟಕ ರಾಜ್ಯ ಬಾಲ ಕಾರ್ಮಿಕ ನಿರ್ಮೂಲನಾ ಯೋಜನಾ ಸೊಸೈಟಿ ಈ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಅಂಗ ಸಂಸ್ಥೆಗಳ ಮೂಲಕ ವಿವಿಧ ವರ್ಗದ ಕಾರ್ಮಿಕ ಮಂಡಳಿಗಳ ಕುಂದುಕೊರತೆಗಳನ್ನು ನೀಗಿಸಿ ಸಾಮಾಜಿಕ ಗುಣಮಟ್ಟವನ್ನ ಹೆಚ್ಚಿಸುವ ಕೆಲಸವನ್ನ ಮಾಡುತ್ತಿದೆ. ಕಾರ್ಮಿಕ ಇಲಾಖೆಯ ಯೋಜನೆಗಳು: ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಅರ್ಹ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯಧನ ನೀಡುವುದು, ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಮಾಸಿಕ ಕೊಡುಗೆಯ ಆಧಾರದ ಮೇಲೆ ಪಿಂಚಣಿ ಸೌಲಭ್ಯವನ್ನ ನೀಡುವುದು, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಡಿ 15 ರಿಂದ 50 ವರ್ಷ ಒಳಗಿನ ವಯೋಮಾನದ ವ್ಯಕ್ತಿಗಳಿಗೆ ವಾರ್ಷಿಕ ಪ್ರೀಮಿಯಂ ರು 436 ರೂಗಳ ವಿಮೆ ಸೌಲಭ್ಯ ಮತ್ತು ಇದನ್ನ ನೋಂದಣಿ ಮಾಡಿಸುವುದು. ಇದರಿಂದಾಗಿ ಯಾವುದಾದರೂ ಕಾರಣಕ್ಕೆ ಸಾವನ್ನಪ್ಪಿದರೆ 2 ಲಕ್ಷ ರೂಗಳನ್ನ ಅವಲಂಬಿತರಿಗೆ ನೀಡಲಾಗುತ್ತೆ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ 18 ರಿಂದ 70 ವರ್ಷದೊಳಗಿನ ವಯೋಮಾನದವರು 20 ರೂಗಳ ವಾರ್ಷಿಕ ವಿಮೆ ಪಾವತಿಸಿ ನೋಂದಣಿ ಮಾಡಿಸಿದರೆ ಅಪಘಾತಗಳು ಸಂಭವಿಸಿದರೆ ವಿಮಾ ಸೌಲಭ್ಯ ದೊರೆಯುತ್ತದೆ. ವಲಸೆ ಕಾರ್ಮಿಕರು ಎಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ಆಹಾರ ಧಾನ್ಯಗಳನ್ನ ONORC ತಂತ್ರಜ್ಞಾನದ ಮೂಲಕ ಪಡೆಯುವಂತೆ ಅರಿವು ಮೂಡಿಸುವುದು. ಅದಾದ ನಂತರ ಇತರೆ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಆಯುಷ್ಮಾನ್ ಭಾರತ್, ನೇಕಾರರಿಗೆ ಆರೋಗ್ಯ ವಿಮಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.